ಇದನ್ನೇನು ನೋಡುತ್ತಿರುವೆ ನಾನು? ನನ್ನ ಪ್ರದೀಪಾ ಕೇಡ ಮಾತು ನಿಜವಾಯಿತಲ್ಲ. ಅರ್ಜ, ಈ ಶ್ರೀಮಂತನ ತಂಗಿ ಬಂಗಾರದ ಜಿಂಕೆ ಎನ್ನುವ ಕಬರಿಲ್ಲದೆ ನಿನ್ನ ಪ್ರೇಮದ ಬಲೆಗೆ ಹಾಕಿಕೊಂಡೆಯಾ ಚಟ್ಟ ಸುಳೆಯ ಮಗನೇ. ನಿನ್ನನ್ನು ಕೊಲ್ಲದೆ ನಾ ಬಿಡಲಾರೆ. ಲೇ ಅರ್ಜ, ಆ ರಂಗಣ್ಣನ ಕೊಲೆ ಅಪವಾದ ನಿನ್ನ ತಲೆಯ ಮೇಲೆ ಹಾಕಿ ನಿನ್ನನ್ನು ಜೈಲಿಗೆ ಕಳಿಸಿ ನಂತರ ನಿನ್ನ ತಮ್ಮ ರಾಜನಿಂದಲೇ ನಿನ್ನ ಅಣ್ಣ ಅತ್ತಿಗೆಯರನ್ನು ಮನೆಯಿಂದ ಹೊರ ಹಾಕಿಸಿ ಪಾರಿವಾಳದಂತೆ ಗರಿಬಿಚ್ಚಿ ಹಾರಾಡುತ್ತಿರುವ ನಿನ್ನ ಅತ್ತಿಗೆ ಮಂಜಿಯನ್ನು ನಾ ಮುದ್ದಾಡಿ ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ್ ಪ್ರತಾಪನೇ ಅಲ್ಲ. ಯಾರಿದ್ದೀರಿ ಮನೆಯಲ್ಲಿ? ಇರ್ಲಿ ಇರ್ಲಿ. ಇಲ್ಲಿ ಅರ್ಜುನ್ ಅನ್ನೋ ವ್ಯಕ್ತಿ ಯಾರು? ಯಾಕೆ ಸಾಹೇಬ್ರೆ, ನನ್ನ ತಮ್ಮ ಏನು ತಪ್ಪು ಮಾಡಿರುವುದು? ಶ್ರೀಮಂತ್ ಪ್ರತಾಪನ ಅವಳು ರಂಗಣ್ಣನನ್ನ ಕೊಲೆ ಮಾಡಿದ್ದಾನೆ. ಕೊಲೆ ನಾನು ಮಾಡಿಲ್ಲ. ಬಾಯಿ ಮುಚ್ಚೋ ಬದ್ಮಾಸ್. ಇನ್ನಲ್ಲದೆ ನಿಮ್ಮಪ್ಪ ಮಾಡಿದ್ದಾನಂದು ತಿಳಿದಿರ ಮಗನೇ? ನೋಡಿ ಸಾಹೇಬ್ರೆ, ಯಾರೋ ಮನೆಗೆ ಹೋಗಬೇಕಾದವರು ತಪ್ಪು ನಮ್ಮ ಮನೆಗೆ ಹೋಗಿ ಅಂತ ನೋಡಿ. ನನ್ನ ತಮ್ಮ ಒಂದು ಹಿರಿಮೆಯನ್ನು ಕೊಂದವನಲ್ಲ ಸಾಹೇಬ್ರೆ. ಅಂತಂದ್ರೆ ನೀವೇನು ಹೇಳ್ತಾ ಇದ್ದೀರಿ? ಏ ಬಡವ, ಪೊಲೀಸ್ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರನ್ಗೆ ಎದುರು ಮಾತಾಡುವೆಯಾ? ಯಾಕೆ ನನ್ನ ಮಗನೇ? ಹಾಗಾದ್ರೆ ಹೇಮಂತ್, ನಿನ್ನ ತಮ್ಮನನ್ನೇ ಕೇಳು. ಸಾಹೇಬ್ರೆ ಹೇಳುವ ಮಾತು ಸತ್ಯವೇನಪ್ಪ? ಇಲ್ಲ, ದೇವರಾಣಿಯಾಗಿಯೂ ಆ ಕೊಲೆ ನಾನು ಮಾಡಿಲ್ಲ. ಇದು ನಮ್ಮ ಕುಲದೇವರಾಣಿಯಾಗಿ. ಓ ಹೌದಾ? ಹಾಗಾದ್ರೆ ಹೇಮಂತ್, ಏನೇ ನೋಡು ಈ ಭಾವಚಿತ್ರಗಳನ್ನ. ಕಲ್ಲು ಬಂಡಿ ಅಂತ ನನ್ನ ಹೃದಯ ಹೊಡೆದು ಚೂರು ಚೂರು ಆಗುವಂತ ಕೆಟ್ಟ ದೃಶ್ಯವನ್ನು ಚಿತ್ರ ನೋಡಿದರೆ, ವಿಡಿಯೋ ಶೂಟಿಂಗ್ ನೋಡಿದರೆ, ಇದರಲ್ಲಿ ಸಾಹೇಬರ ಹೇಳುವ ಮಾತು 100ಕ್ಕೆ 100 ಸತ್ಯ ಎನ್ನುವುದರಲ್ಲಿ ಸಂದೇಹವಿಲ್ಲ. ನಿನಗೂ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲೇನಲ್ಲ? ಮಾಡಿದರೆ ಸುಳ್ಳು ಬೇರೆ ನುಡಿಯ ಮೂರ್ಖ. ನಿನ್ನ ಮನಃಶಾಂತಿ ಆಗುವವರೆಗೂ ನನ್ನನ್ನು ಹೊಡೆಯಲ್ಲ. ಆದರೆ ಸತ್ಯವಾಗಿಯೂ ಕೊಲೆ ನಾನು ಮಾಡಿಲ್ಲ ಅಣ್ಣ. ಇದು ನಿನ್ನ ಪಾದದ ಮತ್ತೊಮ್ಮೆ ಮುಟ್ಟದಿರು. ನಿನ್ನ ಕೊಲಿಗಡಕ ತನ್ನ ಕೈಯಿಂದ ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಕೊಲೆ ಘಾತುಕ.
ನೀನು ನನ್ನನ್ನು ಹೊಡೆಯುವುದಷ್ಟೇ ಯಾಕಣ್ಣ, ನನ್ನನ್ನು ತುಂಡು ತುಂಡು ಕತ್ತರಿಸಿ ಚೆಲ್ಲಿದರೂ ನನ್ನ ಮನಸ್ಸಿಗೆ ಸಂತೋಷವಿದೆ. ಅಣ್ಣ ಅತ್ತಿಗೆರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ನಾನು ಮಾಡಿಲ್ಲ, ಮಾಡಿಲ್ಲ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿ ಸಗಬಿದ್ದೆ. ಆದರೆ ಏನು ಮಾಡಿಬಿಟ್ಟಪ್ಪ, ಏನು ಮಾಡಿಬಿಟ್ಟೆ? ನೀನೇ ನನ್ನ ಕಣ್ಣಲ್ಲಿ ಮುಳ್ಳು ಚುಚ್ಚಿಬಿಟ್ಟಪ್ಪ, ಮುಳ್ಳು ನಿನ್ನನ್ನು ನನ್ನ ತಮ್ಮನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಕೊಲೆ ಕಾತುಕ ಹಾಗೆಲ್ಲ ನುಡಿಯದಿರಲ್ಲ, ನುಡಿಯದಿರು. ನಿನ್ನ ಮುಖಕ್ಕೆ ಮಸಿ ಬಳುವಂತ ಕೆಟ್ಟ ಕೆಲಸ ಮಾಡಿಲ್ಲ. ಬಾಯಿ ಮುಚ್ಚು. ಎಷ್ಟು ಸಾರಿ ನಾ ಮಾಡಿಲ್ಲ 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 ಅಂತ ಹೇಳ್ತೀಯ? ಸುರಿಯೋದು ಮತ್ತೊಂದು ಅನ್ನಬೇಡ. ಈಗಿನ ಹೊಲಸು ನಾಲಿಗೆಯಿಂದ ಅಲ್ಲ ಎಂಬ 2 ಅಕ್ಷರದ ಪದವನ್ನು ನನ್ನನ್ನು ಹುಡಿಯುವುದಷ್ಟೇ ಯಾಕಣ್ಣ, ತುಂಡು ತುಂಡಾಗಿ ಕತ್ತರಿಸಿದರು ನನಗೆ ಸಂತೋಷವಿದೆ. ಆದರೆ ಒಂದು ಮಾತ್ರ ನಿಜವಲ್ಲ, ದೇವರಂತೆ ನಿನ್ನ ಅಣ್ಣ ಅತ್ತಿಗೆರ ಮುಖಕ್ಕೆ ಮಸಿ ಬಳಿಯುವಂತ ಕೆಟ್ಟ ಕೆಲಸ ಮಾಡಿಲ್ಲ. ಕೈಯಲ್ಲಿ ಕನ್ನಡಿ ಇರುವಾಗ ಮುಖದ ಮೇಲಿನ ಗಾಯ ನೋಡಿಕೊಳ್ಳಲು ಮತ್ತೇನು ಬೇಕಪ್ಪ, ಮತ್ತೇನು ಬೇಕು? ಮಾಡಿ ನಿಮ್ ನಾಟಕ ಬೇಸಿ ಅರೆಸ್ಟ್ ಮಾಡಿ ಅವನನ್ನ. ಸಾಹೇಬ್ರೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ಬಾಯಿತನನ್ನು ಬಿಟ್ಟು ಬಿಡಿ. ಇದೇ ರೀತಿ ನೀನಲ್ಲದೆ ನನ್ನ ಅತ್ತಿಗೆಯನ್ನು ಬೇರೆ ಯಾರಾದರೂ ದೂರಿದ್ದರೆ ಮಗಳೇ, ಇಷ್ಟೊತ್ತಿಗೆ ಅವರ ಗುಂಡ ಕತ್ತರಿಸಿ ನನ್ನಂತೆಯ ಪಾದ ಕರ್ಪಿಸುತ್ತಿದ್ದೆ. ಆದರೆ ನಿನ್ನ ಮೈ ಮೇಲಿರುವ ಖಾಕಿ ಬೆಟ್ಟಿಗೆ ಬೆಲೆ ಕೊಟ್ಟು ನಿನ್ನನ್ನು ಬಡವ ಏನು ಹಿಡಿಯದ ರಂಗನ್ನ ಕೊಲೆ ಮಾಡಿ ಕಾನೂನನ್ನು ಕೈ ತೆಗೆದುಕೊಂಡಿದ್ದಲ್ಲದೆ ಪೊಲೀಸ್ ಅಧಿಕಾರಿಯಾದ ನನಗೆ ಸೊಕ್ಕಿನ ತಗೊಳ್ಳುವೆಯಾ? ನಾಲ್ಕು ನನ್ನ ಮಗನೇ, ನಿಜವಾಗಿ ಗಂಡಸಾಗಿದ್ದರೆ ನನ್ನನ್ನು ಬೀಳಿಸಿ ನಿನ್ನ ಮೈ ಮೇಲಿರುವ ಕಾಕಿ ಪೆಟ್ಟೆಯನ್ನು ಬಿಚ್ಚಿ ಬಾರಲೇ ಮುಂದಕ್ಕೆ. ನನ್ನನ್ನು ಬಿಟ್ಟು ಕೈಲಾಗದ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವ ನೀನೊಬ್ಬ ಹೇಳಿ ಪೊಲೀಸ್ ಆಫೀಸರ್, ಹೇಳಿ ಪೊಲೀಸ್ ಆಫೀಸರ್.